ಎಜಿ ನ್ಯೂಸ್ಗೆ ಸ್ವಾಗತ. ಬಹು ವಿಜೃಂಭಣೆಯಿಂದ ನಡೆದ ಹೂವಿನ ಹಡಗಲಿ ಶ್ರೀ ಗವಿಸಿದ್ದೇಶ್ವರ 30ನೇ ವರ್ಷದ ರಥೋತ್ಸವ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಕೊಪ್ಪಳ ಹಾಗೂ ಶಾಖಾ ಗವಿಮಠದ ಶ್ರೀ ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ಅಂಗವಾಗಿ ಸೋಮವಾರ ಬೆಳಗ್ಗೆ 6 ಗಂಟೆಗೆ ಕತ್ರು ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಜರುಗಿತು. ವಿವಿಧ ಜಿಲ್ಲೆಯಿಂದ ಬಂದ ಭಕ್ತರು ಅರ್ಜುನ ದರ್ಶನ ಪಡೆದ ನಂತರ ಭಕ್ತರು ಮಧ್ಯಾಹ್ನ 2 ಗಂಟೆಗೆ ದಾಸೋಹದಲ್ಲಿ ಬಗೆ ಬಗೆಯ ಅರ್ಜುನ ಸಿಹಿ ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಆನಂದಿಸಿದರು. ನಂತರ ಹಿರಿಯ ಶಾಂತವೀರ ಮಹಾಸ್ವಾಮಿ ಶ್ರೀಗಳು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿದ್ವು. ಸಂಜೆ 5:45ಕ್ಕೆ ಪ್ರಯೋಬುದ್ಧರು ಆದ ಸುಲೋಚಮ್ಮ ಗಂಗಮ್ಮ ಇವರು ಶ್ರೀ ಗವಿಸಿದ್ದೇಶ್ವರನ ಮಹಾರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹರಗುರು ಚರಮೂರ್ತಿಗಳ ಎಲ್ಲಾ ಶ್ರೀಗಳು ಉಪಸ್ಥಿತಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಸಹಸ್ರಾರು ಭಕ್ತರ ಮಧ್ಯದಲ್ಲಿ ಡೊಳ್ಳು ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ 30ನೇ ವರ್ಷದ ಶ್ರೀ ಗವಿಸಿದ್ದೇಶ್ವರನ ರಥೋತ್ಸವ ಜೊತೆಯಲ್ಲಿ ನಂದಿಕೋಲು ನಡೆಯಿತು. ಭಕ್ತರು ಗವಿಸಿದ್ದೇಶ್ವರನಿಗೆ ಜಯವಾಗಲಿ, ಹರ ಹರ ಮಹಾದೇವ ಎಂಬ ಜಯ ಘೋಷಣೆಗಳು ಮುಗಿಲು ಮುಟ್ಟುವಂತೆ ಕೇಳ್ತಾ ಇತ್ತು. ಪಾದಗಟ್ಟಿಯವರೆಗೆ ಭಕ್ತರ ರಥ ಎಳೆದರು. ರಥೋತ್ಸವವನ್ನ ಭಕ್ತರೊಂದಿಗೆ ಮೆರವಣಿಗೆ ಉದ್ದಕ್ಕೂ ಸಕಲ ವಾದ್ಯ ಮೇಳಗಳೊಂದಿಗೆ ಗವಿಸಿದ್ದೇಶ್ವರ ಮಹಾರಾಜರು ಎಂಬ ಜಯ ಘೋಷ ಮೂಲಕ ರಥ ಮರಳಿ ಸ್ಥಳಕ್ಕೆ ಬಂದು ತಲುಪಿತು. ನಂತರ ಹಿರಿಯ ಶಾಂತವೀರ ಮಹಾಸ್ವಾಮೀಜಿ ಶ್ರೀಗಳು ಮಾತನಾಡಿ, ಶ್ರೀ ಗವಿಸಿದ್ದೇಶ್ವರ ಮಠದ ಮುಂದೆ ಆಯೋಜನೆ ಮಾಡಲಾದ ಹಿತ ಚಿಂತನ ಕಾರ್ಯಕ್ರಮವನ್ನು ಹರಗುರು ಎಲ್ಲ ಚರಮೂರ್ತಿಗಳು ಸಸಿಗೆ ನೀರು ಹುಣಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಹಲವಾರು ಜಿಲ್ಲೆಯಿಂದ ಆಗಮಿಸಿದ ಸಾಧಕರಿಗೆ, ಕಲಾವಿದರಿಗೆ, ದಾನಿಗಳಿಗೆ, ವಿವಿಧ ಸೇವಾಗಾರಿಗೆ, ವಿವಿಧ ಗಣ್ಯ ವ್ಯಕ್ತಿಗಳಿಗೆ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಇವರನ್ನ ಗುರುತಿಸಿ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಸಾಧನೆಯ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗಿದೆ. ನೆತ್ತಿ ಚೀಲವನ್ನು ಕೊಡುವಂತ ಆ ಶ್ರೀಮಠ ಅಂತಂದ್ರೆ ಹಡಗಲಿಯ ಗವಿಸಿದ್ದೇಶ್ವರ ಮಠ ಅನ್ನುವಂತಹದನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಕೂಡ ಅನೇಕ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಿಗೆ ಅನೇಕ ಬಡ ಮಕ್ಕಳಿಗೆ, ವೃದ್ಧಾಶ್ರಮದೊಳಗಿರುವಂತ ತಂದೆ ತಾಯಿಗಳಿಗೆ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅರಿವು ಕೊಡ್ತಾರೆ, ಆದ್ರ ಹೊಟ್ಟಿಗೂ ಕೂಡ ಅನ್ನವೂ ಕೂಡ ಕೊಡ್ತಾರೆ ಅನ್ನುವಂತಹದನ್ನ ಮಠಗಳು ಮಾತ್ರ ಮಾಡ್ಕೋತ ಬರ್ತಾವೆ. ಆದ್ರೆ ಸರ್ಕಾರದವರು ಕೂಡ ಕೊಡ್ತಾರೆ. ಯಾವ ರೀತಿಯಾಗಿ ಕೊಡ್ತಾರೆ ಅಂತಂದ್ರೆ ತಾತ್ವಿಕವಾಗಿ ಕೊಡ್ತಾರೆ ಅನ್ನುವಂತಹದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಆದ್ರೆ ಎಲ್ಲಾ ಸದ್ಭಕ್ತರಿಗೂ, ವಿದ್ಯಾರ್ಥಿಗಳಿಗೂ, ವಿದ್ಯಾರ್ಥಿಯರಿಗೂ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡುವಂತ ಸಾಧಕರಿಗೂ ಕೂಡ, ಒಂದಿಷ್ಟು ಸಾಧನೆ ಮಾಡುವಂತ ಸಾಧಕರಿಗೂ ಕೂಡ ಅನುಕೂಲ ಮಾಡುವಂತಹದ್ದು ಅಂದ್ರೆ ಅವು ಮಠ ಮಂದಿರಗಳು ಮಾತ್ರ ಅನ್ನುವಂತ ಹಿನ್ನೆಲೆ ಒಳಗ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವೆಲ್ಲರೂ ಕೂಡ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಗುರುಗಳ ಒಂದು ಸಾನ್ನಿಧ್ಯದೊಳಗ, ಗುರುಗಳ ಆದೇಶದ ಪ್ರಕಾರ, ಸದ್ಭಕ್ತರ ಭಕ್ತಿಯ ಪ್ರಕಾರ ತಾವೆಲ್ಲರೂ ಕೂಡ ಕೊಪ್ಪಳದ ಗವಿಸಿದ್ದೇಶ್ವರರ ಒಂದು ಯಾತ್ರಾ ಮಹೋತ್ಸವವನ್ನ ತಾವೆಲ್ಲರೂ ವಿಜೃಂಭಣೆಯಿಂದ ಮಾಡಿದರೆ ಎನ್ನುವಂತ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಪರಮ ಪೂಜ್ಯರಾಗಿರುವಂತಹ ಹಿರಿಶಾಂತವೀರ ಮಹಾಸ್ವಾಮೀಜಿಯವರು ಕೂಡ 5 ದಿವಸಗಳ ಪರ್ಯಂತರವಾಗಿ ಮೊನ್ನೆ ತಾನೇ ಧ್ವಜಾರೋಹಣ ಮಾಡಿ ಹೋದೆ. ಧ್ವಜಾರೋಹಣ ಮಾಡಿ ಚಾಲನೆ ಕೊಟ್ಟು ಹೋದಾಗ ಕಡಿತಾ ಇದೆ. ನನಗೆ ಅಲ್ಲಿ ಮಠದೊಳಗೆ ಕರ್ಕೊಂಡು ಹೋಗಿ ನಾವು ಹೊರಗಡೆ ಓಡಾಡಿದಂಥವ್ರು, ಒಳಗಡೆ ಕರೆದು ಅಲ್ಲಿ ಕುಂದಿರಿಸಿ, ಅಲ್ಲಿ ಕರ್ಚಿಕಾಯಿ, ಹುಗ್ಗಿ, ಯಾವುದೋ ಒಂದು ಸ್ವೀಟು, ಮತ್ತೆ ಹೆಸರುಬೇಳೆ ಪಾಯಸ, ಮತ್ತೆ ಒಂದು ಪಲಾವು ಎಲ್ಲವೂ ಉಣಿಸಿದೆ. ಹೀಗಾಗಿ ನನಗೆ ಹೃದಯ ತುಂಬಿ ಬಂದಿದೆ. ಆಕ್ಚುಲಿ ಅಜ್ಜರ ಜೊತೆಗೆ ನಾನು ಹೆಚ್ಚು ಮಾತಾಡೋಕ್ಕಾಗಿಲ್ಲ. ಯಾಕಂದ್ರೆ ಪೂಜೆ ಮಾಡ್ತಾ ಇರ್ತಾರೆ, ಏನೋ ಒಂದು ಆಲೋಚನೆಯಲ್ಲಿ ಇರ್ತಾರೆ, ನಿಮ್ಮಂತ ಒಂದು ಭಯ, ನಿಮ್ಮ ಬಗ್ಗೆ ಒಂದು ಭಯ ಇದೆ, ನಿಮ್ಮ ಬಗ್ಗೆ ಒಂದು ಪ್ರೀತಿ ಇದೆ. ಹೀಗಾಗಿ ನಾನು ಹೆಚ್ಚು ಮಾತಾಡಲಿಲ್ಲ. ಅಜ್ಜರೇ ಫೋನಲ್ಲಿ ಮಾತಾಡಿದ್ದಾರೆ. ಅವರಿಬ್ಬರು ವಿದ್ಯಾರ್ಥಿಗಳನ್ನ ಮಠದಿಂದ ಬೆಳೆದು ಹೋದ MBBS ಓದೋ ವಿದ್ಯಾರ್ಥಿಗಳನ್ನ ಅವ್ರು ತುಂಬಾ ಇಬ್ಬರು ಬಹಳ ಕೋಮಲವಾಗಿರುವಂತ ವಿದ್ಯಾರ್ಥಿಗಳು. ಸಾಗರ ನಾನು ಸುಮ್ಮನೆ ಅಬ್ಸರ್ವ್ ಮಾಡ್ತಾ, ಅಥವಾ ಅವರಿಗೂ ಒಂದು ನಾಡೋಜ ಪ್ರಶಸ್ತಿ ಬರಲಿ, ಅಥವಾ ನಾವು ಅಂತ ಆಯ್ಕೆ ಕಮಿಟಿಯಲ್ಲಿ ಏನಾದರೂ ನಮ್ದೊಂದು ದೇವರು ಕರುಣಿಸಿದ್ರೆ ಅವರಿಗೆ ನಾಡೋಜ ಪ್ರಶಸ್ತಿನೂ ಕೊಡಿಸ್ಬೋದು, ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡಿಸ್ಬೋದು. ಯಾಕಂದ್ರೆ ಅವರಲ್ಲಿ ಒಂದು ಮುಗ್ಧತೆ ಇದೆ, ಮುಗ್ಧ ಮಗು ಮತ್ತು ಮುಗ್ಧವಾದ ತಾಯಿ. ಅದು ಸ್ವಾಮೀಜಿಯವರು ಮಾತಾಡಿದ್ರೆ ಮುಗ್ಧವಾದ ಮಗುತನ, ಮುಗ್ಧವಾದ ತಾಯಿತನ ಯಾರಲ್ಲಿ ಇರುತ್ತೋ. ಜಗತ್ತು ಮಹಾಕುಂಭಮೇಳ ಕಡೆ ಹೋಗ್ತಾ ಇದೆ. ಇಡೀ ಜಗತ್ತು, ನಮ್ಮ ಭಾರತ ದೇಶ ಒಂದೇ ಅಲ್ಲ, ಎಲ್ಲಾ ದೇಶದ ಜನರು ಇವತ್ತು ಪ್ರಯಾಗರಾಜ್ ಅಂತಕ್ಕಂಥ ಕುಂಭಮೇಳ ಕಡೆ ಹರಿತಾ ಇದೆ. ಯಾಕೆ ಹರಿತಾ ಇದೆ ಅಂತಂದ್ರೆ ಮಹಾಕುಂಭಮೇಳ ಇದು ಎಷ್ಟು ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು? 144 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ಬರೀ ಕುಂಭಮೇಳ 3 ವರ್ಷಕ್ಕ, 12 ವರ್ಷಕ್ಕ, 6 ವರ್ಷಕ್ಕ ಇವೆಲ್ಲ ಆಗ್ತಾ ಇರ್ತವೆ.
ಆದ್ರೆ ಮಹಾಕುಂಭ ಮೇಳ ಯಾವಾಗ ನಡೀತೈತೆ ಅಂದ್ರ 144 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಮಹಾಕುಂಭ ಮೇಳ. ಇವತ್ತು ನೋಡಿ ವಿಜ್ಞಾನಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲರೂ ಕೂಡ ಅದು ಲೋಕಾರೂಢಿ. ಪ್ರಪಂಚದಲ್ಲಿ 24 ತಾಸಿನಲ್ಲಿ 12 ತಾಸು ರಾತ್ರಿ, 12 ತಾಸು ಹಗಲು. ಇನ್ನೊಂದು ಕೆಲವು ದೇಶಗಳಿಗೆ ಯಾವುದನ್ನು ತರೋದಿಲ್ಲ, ಯಾವುದನ್ನು ಒಯ್ಯೋದಿಲ್ಲ. ಆದರೆ ದಿನದಿನವೂ ಸಂಪಾದನೆ ಮಾತ್ರ ಆಗಿದೆ. ನಾನು ಎಲ್ಲಿಗೆ ಹೋಗಬೇಕಾಗಿದೆ, ನನ್ನ ಕರ್ತವ್ಯ ಏನು ಅಂತಕ್ಕಂಥದ್ದನ್ನು ಕೊಟ್ಟರೆ ಬಹಳಷ್ಟು ಒಳ್ಳೆಯದಾಗ್ತದೆ. ನಮ್ಮ ನಗಡಿ ಕಮ್ಮು ಎಲ್ಲ ತೊಂದರೆ ಇದ್ರೂ ಕೂಡ ಶ್ರೀಗಳವರು ದಯಮಾಡಿಸ್ಬೇಕು ಅಂತವರ ಒಂದು ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಕ್ಕಂಥ ಒಂದು ಅವಸರ ಬಂದು, ಆದರೂ ಕೂಡ ಅಂದಿನ ಸಂದರ್ಭ ಸನ್ನಿವೇಶವನ್ನು ನೋಡಿ ಅಂಥ ರೀತಿಯೊಳಗೆ ಅವರು ಮಾಡ್ತಕ್ಕಂಥ ಸೇವೆ ಅದು ಇವತ್ತು ಎಲ್ಲರಿಗೂ ಕೂಡ ಮೆಚ್ಚುವಂತ ಉಂಟು. ಒಮ್ಮೆ ಒಂದು ಸಂದರ್ಭ ನಡೀತು. ಒಬ್ಬ ತಾಯಿ ಅವನಿಗೆ ಒಳ್ಳೆಯ ಮಗನಿದ್ದ. ಮಗ ಬಹಳ ಬುದ್ಧಿವಂತ ಮಗ ಇದ್ದ. ಅವರು ತಾಯಿ ಮಗ ಈ ಸಂದರ್ಭದಲ್ಲಿ ಎರೆಹಂಚಿನಾಳ ಸೇರಿ ವಿವಿಧ ಜಿಲ್ಲೆಗಳಿಂದ ರಾಜ್ಯದಿಂದ ಆಗಮಿಸಿದ ಭಕ್ತರು ಮತ್ತಿತರರು ಈ ಜಾತ್ರಾ ಮಹೋತ್ಸವದಲ್ಲಿ ಉಪಸ್ಥಿತರಿದ್ದರು. ಅಂದಪ್ಪ ರುದ್ರಪ್ಪ ಕೊಳ್ಳೂರ, ವಿಜಯನಗರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.